ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯದ ಹಳ್ಳಿಗಳ ಗಲ್ಲಿ ರಸ್ತೆಯ ಅಭಿವೃದ್ಧಿಗೆ ರೆಬಲ್ ಶಾಸಕರಾದ ಪಿ ರವಿಕುಮಾರ್ ಗಣಿಗರವರ ನಡೆ. ಮಂಡ್ಯ ತಾಲೂಕಿನ ಆಲಕೆರೆ, ಹಂಚಹಳ್ಳಿ, ಹಂಪಾಪುರ ಗ್ರಾಮಗಳಲ್ಲಿ 65 ಲಕ್ಷ ವೆಚ್ಚದ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗರವರು. ಮತ್ತೆ ಈ ನಮ್ಮ ಹರಿಜನ ಕಾಲೋನಿಗೆ ಒಂದು 25 ಲಕ್ಷ ರೂಪಾಯಿನ ಕಾಮಗಾರಿನ ಇವತ್ತು ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ. ಈಗ ನಮ್ಮ ರವಿಕುಮಾರ್ ಅವರು ನಾವು ತಿಳಿದ ಮಟ್ಟಿಗೆ ಇಲ್ಲಿವರೆಗೆ ಶಾಸಕರಾದವರಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಕ್ಕಂಥವರು ನಮ್ಮ ವಿಧಾನಸಭಾ ಸದಸ್ಯರು. ಇವರು ಈಗ ಈ ನಮ್ಮ ಗ್ರಾಮಕ್ಕೆ ಒಂದು 25 ಲಕ್ಷ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೂ ಮುಂದೆ ಒಂದು 50 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಇದೆ, ಅದಕ್ಕೂ ಕೂಡ ಇದ್ದಾರೆ. 5 ಕೋಟಿ ಹಾಕಿದ್ದೀನಿ. ಈಗ ಸದ್ಯಕ್ಕೆ ನಾನು ಹೇಳ್ತಾ ಇರೋದು ಈಗ ಟೋಟಲಿ ಆಲಕೆರೆ ಗ್ರಾಮದ ಅಭಿವೃದ್ಧಿಗೆ 5 ಕೋಟಿ. ಮತ್ತೆ ಈಗ ಅವ್ರು ಹೇಳ್ತಾ ಇರೋ ಅದನ್ನೆಲ್ಲ ಅವರೇ ಹೇಳಿ, ನಾವು ಹೇಳೋದಕ್ಕಿಂತ ಈಗ ನಮಗೆ ಸಿಕ್ಕಿರೋದು ಎಷ್ಟು ಅಂತ ನಾನು ಒಂಚೂರು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ನಾವು ಈಗ ಅವರು ಇಂದ್ಲರ್ ಕಾಣಲ್ಲ, ನೀಟಾಗಿ ನೀವು ಕೈ ಬಿಟ್ಬಿಡಿ. ಇವತ್ತು ಮಂಡ್ಯದ ವಿವಿಧ ಗ್ರಾಮಗಳಲ್ಲಿ SC ST ಗ್ರಾಂಟ್ ಅಲ್ಲಿ 25 ಪ್ಲಸ್ 35 60 ಲಕ್ಷ ರೂಪಾಯಿದು, PRDL 5 ಲಕ್ಷ, ಹಂಚಹಳ್ಳಿಯಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಮಾಡಿದೀವಿ. ಹಂಪಾಪುರ ಬಹಳ ಹಿಂದುಳಿದಂತ ಊರು, ಎಲ್ಲ ಪಾಪ ಜನ ಕಷ್ಟಪಟ್ಟು ದುಡಿತಾರೆ. ಅವರಿಗೆ ತುಂಬಾ 25, 30, 40 ವರ್ಷ, ಇದೆಷ್ಟು ವರ್ಷ ಆಯ್ತು ಹಾಗೆ ಅಲ್ವಾ? ಊರು ಇದ್ದಾಗಿಂದಾನೇ ರಸ್ತೆ ಆಗಿಲ್ಲ. ಇವರಿಗೆ 35 ವರ್ಷ, 30 ಅಂದ್ರೆ 76 ವರ್ಷದಿಂದ ರಸ್ತೆ ಆಗಿಲ್ಲ ಸ್ವತಂತ್ರ ಬಂದಾಗಿಂದ. ಅಂದ್ರೆ ನಾಚಿಗೇಡಿನ ಸಂಗತಿ. ಅದಕ್ಕೆ 35 ಲಕ್ಷ ರೂಪಾಯಿಯನ್ನ ಊರಿನ ನಮ್ಮೆಲ್ಲ ಮುಖಂಡರುಗಳು ಕೇಳಿದಕ್ಕೆ ಹಾಕಿದೀವಿ. ಇವತ್ತು ಗುದ್ದಲಿ ಪೂಜೆ ಮಾಡಿದೀವಿ. ಶೀಘ್ರದಲ್ಲೇ ಅದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ. ಹೀಗೆ ನಮ್ಮ ಹಳ್ಳಿಗಳಲ್ಲಿ ರಸ್ತೆಗಳನ್ನ ಕೊಡೋದ್ರಲ್ಲಿ ಹಿಂದಿನ ಸರ್ಕಾರಗಳು ವಿಫಲ ಆಗಿದೆ. ಇವತ್ತು ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಗ್ರಾಮೀಣದಲ್ಲಿ, ಅದರಲ್ಲೂ ಒಳ ರಸ್ತೆಗಳು, ಗ್ರಾಮೀಣ ಪ್ರದೇಶದಲ್ಲಿ ಊರಿನ ಒಳಗಡಿನ ರಸ್ತೆಗಳನ್ನ ಆದ್ಯತೆಯನ್ನ ಕೊಡ್ತಾ ಇದೀವಿ. ಮೂಲಭೂತ ಸೌಕರ್ಯಗಳನ್ನ ಹಂಚೋದ್ರಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ. ಧನ್ಯವಾದಗಳು.